ಹೇ ಸುಮ್ನಿರ, ಏನೋ ಕೇಳಿಸ್ಕೊಂಡು ಇನ್ನೇನೋ ಹೇಳ್ಬೇಡ. ಲವ್ವು ಇಲ್ಲ ಎಂತದು ಇಲ್ಲ. ಈ ರಾಜನ ಯಾವಾಗ್ಲೂ ಹೀಗೆ ನನಗ್ ತಮಾಷೆ ಮಾಡೋದು, ಇಲ್ಲ ಕಾಲ್ ಎಳೆಯೋದು, ಯಾವಾಗ್ಲೂ ಹೀಗೆ ಮಾಡ್ತಿರ್ತಾರೆ. ನೀನು ಅದೇನೋ ಅಡಿಗೆ ಮಾಡ್ತಿದ್ದಲ್ಲ, ಹೋಗೋಗು, ಇಲ್ಲ ಅಂದ್ರೆ ತಳ ಇರ್ಬಿಡುತ್ತೆ. ಬೇಗ ಹೋಗು, ಅದನ್ನ ತಿರುಗ್ಸು. ಏಯ್, ಮಾತೆಲ್ಲ ಮರ್ಸ್ಬಾರ್ದು ಕಾಲಿ ಡಬ್ಬಿ. ರಾಜಣ್ಣ ಲವ್ ಬಗ್ಗೆನೆ ಮಾತಾಡ್ತಾ ಇದ್ದು, ನಾನ್ ಕೇಳಿಸ್ಕೊಂಡೆ. ಅದು ಸೀರಿಯಸ್ ಆಗಿ ಆ ಹುಡುಗನಿಗೆ ಹೇಳ್ದ ಅಂತ ಹೇಳಿದ್ರು. ಆ ಹುಡುಗ ಅಂದ್ರೆ ಯಾರದು? ಈ ಮಿಸ್ಟ್ರಿ ಮುನಿಯಪ್ಪನ ಹತ್ರನೇ ಸೀಕ್ರೆಟಾ? ಮೋಸ ತಾನೇ ಇದು? ಯಪ್ಪ ಮಾರಯ್ಯ, ಆತರ ಏನು ಇಲ್ವೋ. ನನಗ್ ಲವ್ ಮಾಡಕ್ ಬೇರೆ ಏನು ಕೆಲ್ಸ ಇಲ್ಲ ನೋಡು, ಅದಕ್ ಲವ್ ಮಾಡ್ತಾ ಕೂತಿರ್ತೀನಿ. ಹೋಗೋ, ನಂಗ್ ಹೊಟ್ಟೆ ಹಸುತ್ತಿದೆ. ಅದೇನೋ ಮಾಡ್ಕೊಡ್ತೀನಿ ಅಂದಲ್ಲ, ಮಾಡ್ಕೊಡು ಪ್ಲೀಸ್ ಬೇಗ. ಅರೆ ಬೇಟಾ, ಚಕ್ರಿ ಹತ್ರ ಯಾಕೆ ಮಸ್ಕರಿ ಮಾಡ್ತೀಯ? ಯಾವ್ದು ಐಟಮ್ಗೆ ಮಾಡ್ತೀನಿ ಬಾ. ನಡಿ ಭೂಪತಿ, ನಿನ್ ಜೊತೆ ಅಡಿಗೆ ಮಾಡಿ ಎಷ್ಟ್ ದಿವಸ ಆಯ್ತು, ಇವತ್ ಸಿಕ್ಕಿದ್ಯಾ? ಒಳ್ಳೆ ಸ್ಪೆಷಲ್ ಐಟಮ್ ಮಾಡಿ ತಿನ್ನೋಣ, ನಡಿ. ಅಲ್ಲ ತಿನ್ನೋಣ. ನಾನು ಭೂಪತಿನ್ ಪ್ರೀತಿಸಿದ ವಿಷಯ ಯಾವತ್ತು ಅವನ್ಗೆ ಗೊತ್ತಾಗ್ದಂಗ್ ನೋಡ್ಕೋದೇವ್ರೆ. ನನ್ ಮನ್ಸಲ್ಲಿ ಇಂಥದೊಂದ್ ಭಾವನೆ ಹುಟ್ಟಿತ್ತು ಅನ್ನೋ ಚಿಕ್ಕ ಸುಳ್ಳು ಅವನ್ಗೆ ಸಿಗ್ದಂಗೆ ನೀನೇ ನೋಡ್ಕೋಬೇಕು. ಕಾಯಿ ಹೋಳಿಗೆ ಮಾಡಕ್ ಬರುತ್ತಾ ನಿಂಗೆ? ಮೇಡಮ್ ಬರುತ್ತೆ. ರವೆ ಉಂಡೆನು ಮಾಡು. ಸರ್ ರೆಡಿ ಮಾಡ್ತೀನಿ. ನಕ್ಷತ್ರಂಗೆ ರವೆ ಉಂಡೆ ಅಂದ್ರೆ ತುಂಬಾ ಇಷ್ಟ. ಒಂದಿನ ಮಾತಾಡ್ತಿದ್ದಾಗ ಹೇಳಿದ್ಲು, ಅದನ್ನು ತಗೊಂಡೋಗೋಣ. ರೀ, ಅವಳಿಗಲ್ಲಿ ಹಾಕೊಳಕ್ ಬೇಕಾದಷ್ಟು ಡ್ರೆಸ್ ಇದೆಯೋ ಇಲ್ವೋ, ಹೋಗ್ತಾ ಪರ್ಚೇಸ್ ಮಾಡ್ಕೊಂಡು ಹೋಗೋಣ. ಭೂಪತಿ ಹತ್ರ ಕೇಳೋದಕ್ಕೆ ಅವಳಿಗೆ ಸಂಕೋಚ ಆದ್ರೂ ಆಗ್ಬೋದು. ಅಯ್ಯೋ ತಗೋ, ಅದಕ್ಕೇನು, ಹೋಗ್ತಾ ಅಂದಿವೆ ಮಾಲ್ಗೆ ಹೋಗ್ಬಿಟ್ಟು ಹೋಗೋಣ. ಗಾಡ್, ಯಾಕಿಬ್ರು ಇಷ್ಟು ಅತಿಯಾಗಿ ಆಡ್ತಿದ್ದೀರಾ? ನೆನ್ನೆ ತಾನೇ ಹೋಗಿ ನೋಡ್ಕೊ ಬಂದಿದ್ದೀರ ತಾನೆ, ಮತ್ತವಳು ನೆನ್ಪಾದ್ಲಾ? ಒಂದಿನ ನೋಡ್ದಿದ್ರೆ ಏನಾಗತ್ತೆ? ನಾವು ಹೋಗಿ ಬಂದ್ರೆ ಏನಾಗತ್ತೆ? ಅವಳಿಗೂ ಖುಷಿ ಅಲ್ವಾ ನಾವ್ ಅಲ್ಲಿಗೆ ಹೋಗಿ ಬಂದು ಮಾಡ್ತಾ ಇದ್ರೆ. ಇಲ್ಲಾಂದ್ರೆ ಆ ಹೊಸ ಮುಖಗಳ ಮಧ್ಯೆ ಅವಳಿಗೆ ಒಂಟಿ ಅನ್ಸಲ್ವಾ? ಬರೀ ಇದೇ ಮಾತಾಡಿ 24 ಗಂಟೆ ನಕ್ಷತ್ರ ನಕ್ಷತ್ರ ನಕ್ಷತ್ರ. ಅವಳು ಈ ಮನೆ ಮಗಳಲ್ವಾ ಪಾಪು. ಏನೋ ಸ್ವಲ್ಪ ಹಚ್ಕೊಂಡ್ಬಿಟ್ಟಿದೀವಿ, ಅದಕ್ಕೆ ಅವಳನ್ನ ಮಿಸ್ ಮಾಡ್ತಾ ಇದೀವಿ. ಹೋಗಿ ನೋಡ್ಕೊಂಡ್ ಬರೋದು ತಪ್ಪ? ಮನೆ ಮಗಳ ಅವಳ? ನೋ ನೋ, ನಾನು ಈ ಮನೆ ಮಗಳು, ನಾನು ಒಬ್ಳೆ, ಅವಳಲ್ಲ. ಅದಕ್ಕೆ ಯಾಕೆ ಇಷ್ಟು ಕೋಪ ಮಾಡ್ಕೊಂತಿದ್ಯಾ ಪಾಪು? ಶ್ವೇತಾ, ನೀನು ಈ ಮನೆ ಮಗಳೇ, ಅದನ್ನ ಯಾರಿಲ್ಲ ಅಂದವರು, ಯಾಕೆ ಇಷ್ಟು ಅಪ್ಸೆಟ್ ಆಗ್ತಾ ಇದೆಯಾ? ನನ್ನ ಜೀವನ ನರ್ಕ ಆಗಿದೆ, ಏನಾದ್ರೂ ಮಾಡ್ಕೊಳ್ರಿ. ಅಲ್ಲರಿ, ನಕ್ಷತ್ರದ ವಿಷಯದಲ್ಲಿ ಇವಳ್ಯಾಕೆ ಹೀಗಾಡ್ತಿದ್ದಾಳೆ? ಅಂಥದ್ದೇನಾಗಿದೆ? ಚಚಾ, ಇದ್ ನಿಮ್ಗೆ. ಬೇಟಾ, ರಾಜಣ್ಣ, ಇದ್ ನಿಮ್ಗೆ. ಅಲ್ಲ ಕಣ ಮಿಸ್ಟ್ರಿ, ಕೇಳಿದ್ ನಾನು, ಕೊಡ್ತಿರೋದು ಅವ್ರಿಗೆ. ನಾನೇನ್ ಪಾಪ ಮಾಡಿದೀನೋ? ಅವ್ರೆಲ್ಲ ತಿಂದಿದ್ದೆ ನಾನೇನ್ ಬಾಯ್ ಬಾಯ್ ಬಿಟ್ಕೊಂಡು ನೋಡ್ಕೋಬೇಕಾ? ಖಂಡಿತವಾಗ್ಲೂ ಇಲ್ಲ. ನೀನು ಬಾಯ್ ಓಪನ್ ಮಾಡು. ಶ್ರೀ, ನಾನೇ ತಿಂತೀನಿ ಕೊಡು. ಸುಮ್ನೆ ತಗೊಳೆ. ಓ, ಅತಿ ಮಾಡ್ತೇಳೆ. ನಿನ್ ಕೈ ಕಾಲು ಮುರ್ಕೊಂಡು ಕೂತಿರ್ಲಿಲ್ಲ ಅಂದಿದ್ರೆ ಯಾರೇ ನಿನ್ಗೆ ಇಷ್ಟೆಲ್ಲ ಸೇವೆ ಮಾಡ್ರೋರು ಅಲ್ವಾ ಚಚಾ? ಇವ್ರ ಕೈ ಕಾಲು ಮುರ್ಕೊಂಡಿರ್ಲಿಲ್ಲ ಅಂದ್ರೆ ಇಷ್ಟು ಸೇವೆ ಮಾಡ್ತಿದ್ನಾ? ಹೋಗಿ ಹೋಗಿ ಅಕ್ಕಿ ಮೂಟೆಗೆ ಅದು. ಆನು
ಸಖತ್ತಾಗಿದೆ ಭೂಪತಿ. ನಾವು ಅದೇ ಸಕ್ಕರೆ ತುಪ್ಪ ಗೋಡಂಬಿ ಸುರಿತೀವಿ, ಆದ್ರೆ ಈ ತರ ಬರಲ್ಲ. ನಿನ್ ಕೈಗುಣ ಅಂದ್ರೆ ಕೈಗುಣ. ಅರೆ ರಾಜು ಬೇಟೆ, ಅಡುಗೆ ಎಲ್ಲರೂ ಮಾಡ್ತಾರೆ, ಆದ್ರೆ ತಿನ್ನೋರ್ಗೆ ಮನ್ಸಿಗೆ ತೃಪ್ತಿ ಆಗಂಗೆ ಮಾಡೋದು ಕೆಲವ್ರ ಕೈಲಿ ಮಾತ್ರ ಸಾಧ್ಯ. ಮಲ್ಲಮ್ಮ ಲಾಸ್ಟ್ ಇನ್ನೊಂಚೂರು ತರಲ್ಲ? ಬೇಡ ಬೇಡ ಬೇಡ, ಸಾಕು, ಟೈಮ್ ಆಯ್ತು, ಮನೆಗೆ ಹೋಗೋಣ. ಮನೆಗೆ ಯಾಕೆ ಬೇಟೆ? ಅಪರೂಪಕ್ಕೆ ನಮ್ದು ಭೂಪತಿ ಬೇಟ ಬಂದಿದ್ದಾನೆ, ಎಲ್ಲ ಮಾತಾಡೋಣ ಕುತ್ಕೊಂಡು. ಕರೆಕ್ಟ್ ಅಲ್ವಾ ಚಾಚಾ? ನೋಡಿ ಇವಳೆ ಅರ್ಜೆಂಟ್ ಮಾಡ್ಕೊಂಡು ಮನೆಗೆ ಹೋಗ್ಬೇಕಂತೆ. ಇನ್ನೂ ಏನಾದ್ರೂ ಕೆಲಸ ಇದ್ರೆ ಹೇಳಿ ಚಾಚಾ. ಪರಾಟ ಮಾಡ್ಲಾ, ಕುರ್ಮಾ ಮಾಡ್ಲಾ, ಇಲ್ಲ ಅದಕ್ಕೆ ಪಲ್ಯ ಏನ್ ಮಾಡ್ಬೇಕು ಹೇಳಿ ಚಾಚಾ. ಭೂಪತಿ ಅರ್ಥ ಮಾಡ್ಕೋ, ನಾವ್ ಮನೆಗೆ ಹೋಗ್ಬೇಕು. ನಾನು ಹೊರಗಡೆ ಇರ್ತೀನಿ, ನೀನ್ ಬೇಗ ಬಾ. ನೋಡು, ನಾವ್ ಇಷ್ಟ ಬೇಗ ಮನೆಗೆ ಹೋಗೋದು ಆ ದೇವ್ರಿಗೂ ಇಷ್ಟ ಇಲ್ಲ ಅನ್ಸುತ್ತೆ, ಅದಕ್ಕೆ ಮಳೆ ಸುರಿಸ್ತಾ ಇದ್ದಾನೆ. ಥ್ಯಾಂಕ್ ಯು ಅರುಣದೇವ. ಏಯ್ ಏಯ್ ಇರು. ದೇಕೋ ಬೇಟ, ಅವಳಿಗೆ ಕಾಲು ಸರಿಯಾಗಿದ್ದಿದ್ರೆ ಕಬ್ಬೆದ್ರ ಜಿಕ್ಕೊಂಡೋಗಿ ಕುಣಿತಾ ಇದ್ಲು. ಆದ್ರೆ ಈಗ ಹಾಗೆ ಮಾಡಕ್ ಆಗಕ್ಕಿಲ್ವಲ್ಲ, ಅದಕ್ಕೆ ಡಲ್ ಆಗಿ ಕೂತಿದ್ದಾಳೆ. ದೇವ್ರೆ, ಇಲ್ಲಿ ಮಳೆ ಬಂದಂಗೆ ಭೂಪತಿ ಮನೆ ಏರಿಯಾದಲ್ಲಿ ಬರ್ತಿದ್ರೆ ಅಲ್ಲಿ ಅಪ್ಪ ಅಜ್ಜಿ ಹೊರ ಕೂತಿದ್ದಾರೆ, ಅವ್ರಿಗೆ ತೊಂದರೆ ಆಗುತ್ತೆ. ಅಲ್ಲಿ ಮಳೆ ಬರ್ದೇ ಇರ್ಲಿ. ಏನೋ ಇದು, ಈ ಹಾಳಾದ ಮಳೆ ಈಗ್ಲೇ ಬರ್ಬೇಕಾ? ನನಗ್ ಗೊತ್ತು, ಎಲ್ಲ ಅನಿಷ್ಟ ನಕ್ಷತ್ರಂದೆ. ಅವಳೇ ಬೇಡ್ಕೊಂಡಿರ್ತಾಳೆ ಜೋರಾಗಿ ಮಳೆ ಬರ್ಲಿ, ನಮ್ ಜ್ವರ ನೆತ್ತೆಗೇರಿ ನೆಗದ್ ಬೀಳಿ ಅಂತ. ನೆಗದ್ ಬಿದ್ರು ಸರಿ, ಇಲ್ಲಿಂದ ಎದ್ದೋಗ ಯೋಚನೆ ಮಾಡ್ಬೇಡ. ಏನೇ ಆದ್ರೂ ಸರಿ, ಇಲ್ಲೇ ಕೂತಿರ್ಬೇಕು. ಏಯ್, ನೆತ್ತಿಗ್ ಥಂಡಿ ಹತ್ತಿ ಜ್ವರಾಗಿರ ಬಂದ್ರೆ ಏನೋ ಮಾಡೋದು? ನೀನು ಬೇಡ, ನಿನ್ ಸವಸನು ಬೇಡ. ನಾನು ಈಗ್ಲೇ ಹೋಗ್ತೀನಿ. ಹೋಗಿ ಆ ಸೇಟು ಅಂಗಡಿಗೆ ಅವನ್ ಕಾಲಿಗೆ ಬಿದ್ದಾರು ಸರಿ, ಅಡ್ವಾನ್ಸ್ ದುಡ್ಡನ್ನ ವಾಪಸ್ ತಂದು ಕೊಡ್ತೀನಿ. ಕೂತಮ್ಮ ಇಲ್ಲಿ. ಅಮ್ಮ, ಒಂದ್ಸಲಿ ಯೋಚನೆ ಮಾಡು. ಅವಲಕ್ಕಿ ಸರ ಜೊತೆಗೆ ಕಾಸಿನ ಸರ, ಆಮೇಲೆ 2 ಕೈಗೂ 10 ಗ್ರಾಮ್ ಚಿನ್ನದ ಬಳೆ. ಇದನ್ನೆಲ್ಲ ಹಾಕೊಂಡ್ರೆ ನೀನ್ ಎಷ್ಟ್ ಚೆನ್ನಾಗ್ ಕಾಣಿಸ್ತೀಯ ಗೊತ್ತಾ? ಹೌದೇನೋ ತುಕಾರಾಮ, ಕಾಸಿನ ಸರ ಕೊಡಿಸ್ತೀಯಾ, ಚಿನ್ನದ ಬಳೆ ಕೊಡಿಸ್ತೀಯಾ? ಊನಮ್ಮ, ನಿನಗಲ್ದೆ ಇನ್ಯಾರ ಕೊಡಿಸ್ಲಿ? ನೋಡು, ನೀನ್ ಇಲ್ಲೇ ಕೂತಿದ್ರೆ ನಮ್ ಹೋರಾಟ ಗೆಲ್ಲುತ್ತೆ. ಆಮೇಲೆ 20 ಲಕ್ಷ ಬರುತ್ತೆ. ಆ ದುಡ್ನಲ್ಲಿ ನಿಂಗೆ ಕೇಳಿದೆಲ್ಲ ತಂದ್ ಸುರಿತೇನಮ್ಮ. ಮುಂದೆ ಬರೋದ್ ಸುಖಕ್ಕಾದ್ರೂ ಇವತ್ ಒಂದಿನ ಕಷ್ಟ ಪಡ್ಲೇಬೇಕಲ್ವಾ? ಹಾಗಂತೀಯಾ? ಅದೇನಾದ್ರೂ ಸರಿ, ನಾವ್ ಸೋಲ್ಬಾರ್ದು. ಕೂತ್ ಕಡೆ 20 ಲಕ್ಷ ಬರ್ತಿದೆ ಅಂದ್ರೆ ನಾವ್ ಇಷ್ಟು ಕಷ್ಟ ಪಡಬಾರ್ದಾ? ತಲೆ ಮೇಲೆ ತಲೆ ಬಿದ್ರು ಸರಿ, ನಾವ್ ಇಲ್ಲಿಂದ ಎದ್ದೋಗೋ ಮಾತೇ ಇಲ್ಲ. ಭೂಪತಿ ಹೋಗ್ಬೇಕು, ನಾವು ಕರ್ಕೊಂಡು ಹೋಗ್ಬೇಕು ಅಷ್ಟೇ. ಹಾ, ಎಷ್ಟೇ ಮಳೆ ಬಂದ್ರು ನಿನ್ ಕಾಲ್ ಮಾತ್ರ ಸೇಫ್. ಇವಾಗ ಮನೆಗೆ ಹೋಗೋಣ ಅಂದ್ರೆ ಏನೋ ಇದೆಲ್ಲ. ಹೋಗೋಣ ನಕ್ಷತ್ರ, ಹೋಗೋಣ. ಅದಕ್ಕಿನ್ನೂ ಟೈಮ್ ಇದೆ. ಈ ಮೂಮೆಂಟ್ ನ ಎಂಜಾಯ್ ಮಾಡೋ ನಕ್ಷತ್ರ. ನೋಡು,
ನಿನಗೆ ಆಕ್ಸಿಡೆಂಟ್ ಆಗಿದೆ, ನೀನ್ ನಡೆಯಕ್ಕಾಗಲ್ಲ ಅಂತ ನಿನ್ ಖುಷಿಗೆಲ್ಲ ಕತ್ರಿ ಹಾಕ್ಬೇಕು ಅಂತ ಏನಿಲ್ಲ. ನಾನಿದ್ದೀನಿ ನಿನ್ ಬೆಸ್ಟ್ ಫ್ರೆಂಡ್. ಹಾಗಾಗೋದಕ್ಕೆ ನಾನು ಯಾವತ್ತೂ ಬಿಡಲ್ಲ. ಎಂಜಾಯ್ ಮಾಡ. ಬೇಡ ಭೂಪತಿ, ನನ್ ಮಾತ್ ಕೇಳು. ಯಪ್ಪ, ಏನು ಇಷ್ಟ ಬಾರ ಇದೆಯಾ ಅಕ್ಕಿ ಮೂಟೆ? ಎತ್ಕೊಂಡಿದ್ದು ಅಲ್ದೆ ನನ್ನನ್ನೇ ಆಡ್ಕೋತ್ಯಾ? ನಾನೇನಾದ್ರು ನಿನ್ನ ಕೇಳಿದ್ನ ಎತ್ಕೋ ಅಂತ? ನನಗ್ ಮಳೇಲಿ ನೆನೆಯಕ್ ಇಷ್ಟ ಇಲ್ವೋ? ಏ ಖಾಲಿ ಡಬ್ಬಿ, ಮಳೇಲಿ ನೆನೆಯಕ್ ಇಷ್ಟ ಇಲ್ಲ ಅಂತಿರೋ ಪ್ರಪಂಚದ ಮೊದಲನೇ ಕಪ್ಪೆ ನೀನೇ ಅನ್ಸುತ್ತೆ ಕಣೆ. ಬಾ ಸುಮ್ನೆ. ಚಾಚಾ, ನನ್ಗೆ ಈಗ್ಲೂ ಅನ್ಸತ್ತೆ ಇವಳೇನಾದ್ರೂ ಬಾಯಿ ಬಿಟ್ಟು ಎಲ್ಲ ಹೇಳ್ಕೊಂಡ್ಬಿಟ್ರೆ ಖಂಡಿತವಾಗ್ಲು ಅವಳ ಪ್ರೀತಿನ ಇವ್ನು ಒಪ್ಕೋತಾನೆ ಚಾಚಾ. ಅರೆ ರಾಜು ಬೇಟೆ, ಭೂಪತಿ ಈಗ ನಿಶ್ಚಿತಾರ್ಥ ಆಗಿರೋ ಗಂಡು. ನಾವು ಈಗ ಈ ರೀತಿ ಯೋಚನೆ ಮಾಡೋದು ತಪ್ಪು ಬೇಟೆ, ತಪ್ಪು.